ಹಾಯ್ ಗೈಸ್, ದಿಸ್ ಇಸ್ ಫ್ರಮ್ ಲೆಮನ್ ಕನ್ನಡ. ಸೊ ಇನ್ನು ನೋಡ್ತಾ ಇದ್ದಾರೆ ಇವತ್ತು ಕ್ಲಿನಿಕಲ್ ಎನ್ಸೈಮಾಲಜಿ ಬಗ್ಗೆ. ಸೊ ಇದರಲ್ಲಿ ಕ್ವಶನ್ ಪೇಪರ್ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸು ಡಯಾಗ್ನೋಸ್ಟಿಕ್ ಯೂಸಸ್ ಆಫ್ ಎನ್ಸೈಮ್ಸು, ಅದು 3 ಮಾರ್ಕ್ಸ್ಗೂ ಕೇಳಿದ್ದಾರೆ ಮತ್ತು 5 ಮಾರ್ಕ್ಸ್ಗೂ ಕೇಳಿದ್ದಾರೆ. ಸಪ್ರೇಟಾಗಿ ALPನೂ ಕೂಡ 5 ಮಾರ್ಕ್ಸಿಗೆ ಕೇಳಿದ್ದಾರೆ, ಆಲ್ಕಲೈನ್ ಫಾಸ್ಫೇಟೇಸ್. ನೆಕ್ಸ್ಟ್ ಬಂದುಬಿಟ್ಟು ಐಸೋ ಎನ್ಸೈಮ್ಸ್ ಕೇಳಿದ್ದಾರೆ 5 ಮಾರ್ಕ್ಸಿಗೆ. ಇನ್ನು 3 ಮಾರ್ಕ್ಸಿಗೆ ಕಾರ್ಡಿಯಾಕ್ ಟ್ರೋಪೋನಿನ್. ಇಷ್ಟು ಏನಿದೆ ಕ್ವಶನ್ಸ್ ಕೇಳಿದ್ದಾರೆ 3 ಮಾರ್ಕ್ಸ್ಗೆ. ಮತ್ತು ಯೂನಿಟ್ಸ್ ಆಫ್ ಎನ್ಸೈಮ್ ಆ್ಯಕ್ಟಿವಿಟಿ ಅದನ್ನು ಬೇಕಾದ್ರೆ 3 ಮಾರ್ಕ್ಸಿಗೆ ಕೇಳೋಂಥ ಕ್ವಶನ್ಸು ಯಾವ ಇರಲ್ಲೂ ಕೇಳಿಲ್ಲ, ಬಟ್ ಕೇಳ್ಬೋದೇನೋ ಗೊತ್ತಿಲ್ಲ. ಸೋರ್ಸಸ್ ಆಫ್ ಪ್ಲಾಸ್ಮಾ ಎನ್ಸೈಮ್ಸ್ ನೋಡೋದಾದರೆ, ಎನ್ಸೈಮ್ ಪ್ರೆಸೆಂಟ್ ಇನ್ ದಿ ಬ್ಲಡ್ ಸರ್ಕ್ಯುಲೇಷನ್, ಪ್ಲಾಸ್ಮಾ ಆರ್ ಸೀರಮ್ ಮತ್ತು ಬ್ಲಡಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥ ಎನ್ಸೈಮ್ಸು. ಕ್ಲಾಸಿಫಿಕೇಷನ್ 2 ಟೈಪ್ಸ್ ಮಾಡಿರ್ತಾರೆ. ಒಂದು ಪ್ಲಾಸ್ಮಾ ಸ್ಪೆಸಿಫಿಕ್ಕು, ಸೊ ಪ್ಲಾಸ್ಮಾ ಫಂಕ್ಷನಲ್ಲು. ಇನ್ನೊಂದು ನಾನ್ ಪ್ಲಾಸ್ಮಾ ಸ್ಪೆಸಿಫಿಕ್, ನಾನ್ ಫಂಕ್ಷನಲ್ ಎನ್ಸೈಮ್ಸ್. ಇವೇನಿದಾವೆ ಮೇಜರ್ ಕ್ಲಾಸಿಫಿಕೇಷನ್ ಆಫ್ ಪ್ಲಾಸ್ಮಾ ಎನ್ಸೈಮ್ಸ್ಗಿದು. ಸೊ ಇಲ್ಲೂ ಕೇಳಿಲ್ಲ, ಹಂಗಾಗಿ ಅದೇನು ಡೀಪಾಗಿ ನೋಡೋದು ಬೇಕಿಲ್ಲ. ನೆಕ್ಸ್ಟ್ 2 ಟೈಪ್ಸು ಇದರಲ್ಲಿ ನಾನ್ ಫಂಕ್ಷನಲ್ 2 ಟೈಪ್ಸ್ ಬರುತ್ತೆ. ಒಂದು ಸೆಕ್ರೇಟರಿ ಎನ್ಸೈಮ್ಸು, ಇನ್ನೊಂದು ಕನ್ಸುಗೇಟಿವ್ ಎನ್ಸೈಮ್ಸ್ ಅಂತೇಳಿ. ಯೂನಿಟ್ಸ್ ಆಫ್ ಎನ್ಸೈಮ್ ಆ್ಯಕ್ಟಿವಿಟಿ ಇದು ನೋಡ್ಕೊಳ್ಳೋ ನೀಟಾಗಿ, ಏಕೆಂದರೆ 3 ಮಾರ್ಕ್ಸಿಗೆ ಕೇಳೋಂಥ ಕ್ವಶನ್ಸ್ ಇದು. ಎಲ್ಲೂ ಕೇಳಿಲ್ಲ, ಬಟ್ ಇಯರ್ ಕೇಳ್ಬೋದೇನೋ ಗೊತ್ತಿಲ್ಲ. ಎನ್ಸೈಮ್ಸ್ ಆರ್ ನಾಟ್ ಎಕ್ಸ್ಪೋಸ್ಡ್ ಬೈ ದ ಕಾನ್ಸಂಟ್ರೇಷನ್, ಅಥವಾ ಮಿಲಿಗ್ರಾಮ್ ಅಥವಾ ಮೈಕ್ರೋಗ್ರಾಮಲ್ಲಿ ಎಕ್ಸ್ಪ್ರೆಸ್ ಮಾಡಲ್ಲ ನಾವು ಎನ್ಸೈಮ್ಸ್ನ. ದೇ ಆರ್ ಎಕ್ಸ್ಪ್ರೆಸ್ಡ್ ಓನ್ಲಿ ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿವಿಟಿ. ಯಾವ ಥರ ಆ್ಯಕ್ಟಿವಿಟಿ ಇದೆಯೋ ಅದ್ರ ಮೇಲೆ ಎಕ್ಸ್ಪ್ರೆಸ್ ಮಾಡ್ತೀವಿ. ಡಿಫ್ರೆಂಟ್ ಮೆಥಡ್ ಫಾರ್ ಯೂಸ್ ಟು ಮೆಜರ್ ದ ಎನ್ಸೈಮ್ ಆ್ಯಕ್ಟಿವಿಟಿ. ಡಿಫ್ರೆಂಟ್ ಮೆಥಡ್ಸ್ ಯಾವುದಿದೆ ಅಂದರೆ, ಓಲ್ಡರ್ ಯೂನಿಟ್ಸ್ ಇನ್ಕ್ಲೂಡ್ ಕಿಂಗ್ ಆಮ್ಸ್ಟ್ರಾಂಗ್ ಯೂನಿಟ್ ಅಂತೇಳಿ, ಸಂಯೋಗಿ ಯೂನಿಟ್ಸು, ರಿಹ್ನಾನ್ ಫೆಂಕರ್ ಯೂನಿಟ್ಸ್ ಅಂತೇಳಿ, ಸ್ಪೆಕ್ಟ್ರೋಫೋಟೋಮೆಟ್ರಿಕ್ ಯೂನಿಟ್ಸ್ ಅಂತ ಮಾಡ್ತಾರೆ. ಸೊ ಅದೆಲ್ಲ ಬಿಟ್ಟು ಇವಾಗ ರೀಸೆಂಟಾಗಿ ಕ್ಯಾಟಲ್ ಯೂನಿಟ್ ಅಂತೇಳಿ, ಅಥವಾ ಕ್ಯಾಟ್ ಅಂತ ಕರೀತಾರೆ ಶಾರ್ಟ್ ಫಾರ್ಮಲ್ಲಿ, ಇಂಟ್ರೊಡ್ಯೂಸ್ ಬೈ ದ ಎನ್ಸೈಮ್ ಕಮಿಷನ್ ಆಫ್ IUB, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಬಯೋಕೆಮಿಸ್ಟ್ರಿ ಅಂತೇಳಿ. IUB ಅಂದರೆ ಹೆಲ್ಪ್ ಟು ಮೇಂಟೈನ್ ದ ಯೂನಿಫಾರ್ಮ್ ವರ್ಲ್ಡ್ ವೈಡ್. ಸೊ ಎಲ್ಲ ಕಡೆನೂ ಇದೇ ಇರಲಿ ಅಂತೇಳಿ ಅವರೇ ವರ್ಲ್ಡ್ ವೈಡ್ ಮಾಡಿಕೊಂಡಿರ್ತಾರೆ IUB ಅವರು. ಇಟ್ ಈಸ್ SI ಯೂನಿಟ್ಸ್ ಆಫ್ ಎನ್ಸೈಮ್ ಆ್ಯಕ್ಟಿವಿಟಿ. ಏನು ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಯೂನಿಟ್ಸ್ ಇರುತ್ತೆ ಅದು SI ಯೂನಿಟ್ಸ್ ಕೆಟಲ್ ಎನ್ಸೈಮ್ ಆ್ಯಕ್ಟಿವಿಟಿಗೆ. ಸೊ ಕೆಟಲ್ ನೋಡೋದಾದರೆ, ಕನ್ವರ್ಷನ್ 1 ಕೆಟಲ್ ಈಸ್ ಈಕ್ವಲ್ಸ್ ಟು ಕನ್ವರ್ಷನ್ ಆಫ್ 1 ಮೋಲ್ ಆಫ್ ಸಬ್ಸ್ಟೆನ್ಸ್ ಪರ್ ಸೆಕೆಂಡ್. ಸೊ ಅಂದರೆ 1 ಮೋಲ್ ಆಫ್ ಸಬ್ಸ್ಟ್ರೇಟ್ ಇರೋದನ್ನ 1 ಸೆಕೆಂಡ್ಗೆ ಎಷ್ಟು ಕನ್ವರ್ಷನ್ ಆಗುತ್ತೆ ಅಂತೇಳಿ ನೋಡ್ತಕ್ಕಂಥದ್ದೇ ಒಂದು ಕೆಟಲ್ಲು. ಎಕ್ಸ್ಪ್ರೆಸ್ಡ್ ಇನ್ ಮಿಲಿ ಕೆಟಲ್ ಅಂತೇಳಿ ಅಥವಾ ಮೈಕ್ರೋ ಕೆಟಲ್ ಅಂತೇಳಿ 2 ಟೈಪ್ಸ್ ಅದರಲ್ಲಿ. ಸೊ 2 ಟೈಪಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಇದನ್ನು ಅಷ್ಟೊಂದು ಕಾಮನಾಗಿ ಲ್ಯಾಬಲ್ಲಿ ಯೂಸ್ ಮಾಡಲ್ಲ. ಸೊ ಕಾಮನಾಗಿ ಯೂಸ್ ಮಾಡೋದು ಲ್ಯಾಬಲ್ಲಿ ಯಾವುದು ಅಂದರೆ ನೋಡಿರ್ತೀವಿ, IU ಅಂತೇಳಿ, ಇಂಟರ್ನ್ಯಾಷನಲ್ ಯೂನಿಟ್ಸ್ ಅಥವಾ ಎನ್ಸೈಮ್ ಯೂನಿಟ್, U ಅಂತ ಮಾತ್ರ. ಸೊ ನೋಡಿರ್ತಾರೆ ರಿಪೋರ್ಟಲ್ಲಿ. ಈಗ ALP, AST, SGOT, SGPT ಇದೆಲ್ಲ ರಿಪೋರ್ಟಲ್ಲಿ ಕೊಟ್ಟಿರ್ತಾರೆ. ನಾರ್ಮಲ್ ರೇಂಜಸ್ಸು 12 to 50 IU ಅಂತ ಹಾಕಿರ್ತಾರೆ. ಸೊ ಅಷ್ಟು ಇದು ಮೋಸ್ಟ್ ಕಾಮನಾಗಿ ಯೂಸ್ ಮಾಡೋದು ಲ್ಯಾಬೊರೇಟ್ರಿಲಿ. ಒಂದು ಇಂಟರ್ನ್ಯಾಷನಲ್ ಯೂನಿಟ್ ಎಷ್ಟು ಅಂದರೆ, ಅಮೌಂಟ್ ಆಫ್ ಎನ್ಸೈಮ್ ದಟ್ ಕನ್ವರ್ಟ್ 1 ಮೈಕ್ರೋ ಮಾಲಿಕ್ಯೂಲ್ ಆಫ್ ಸಬ್ಸ್ಟೆನ್ಸ್ ಪರ್ ಮಿನಿಟ್. 1 ನಿಮಿಷಕ್ಕೆ ಎಷ್ಟು ಮೈಕ್ರೋ ಮಾಲಿಕ್ಯೂಲ್ ಆಫ್ ಸಬ್ಸ್ಟೆನ್ಸ್ನ ಕನ್ವರ್ಷನ್ ಮಾಡುತ್ತೆ ಎನ್ಸೈಮ್ ಅನ್ನೋದು ಮೆಜರ್ ಮಾಡ್ತೀವಿ ಇದರಲ್ಲಿ. ಇಂಟರ್ನ್ಯಾಷನಲ್ ಯೂನಿಟ್ ಕೆಟಲ್ ಆರ್ ಇಂಟರ್ ಕನ್ವರ್ಷನಬಲ್. ಸೊ ಕನ್ವರ್ಷನ್ ನೋಡೋದಾದರೆ, ಒಂದು ಇಂಟರ್ನ್ಯಾಷನಲ್ ಯೂನಿಟ್ ಈಸ್ ಈಕ್ವಲ್ಸ್ ಟು 16 ಕೆಟಲ್, 16.667 ನ್ಯಾನೋ ಕೆಟಲ್ ಅಥವಾ ಮೈಕ್ರೋ ಕೆಟಲ್. ಮೈಕ್ರೋದು, ನ್ಯಾನಲ್ಲ. ಲ್ಯಾಬೊರೇಟರಿ ಯೂಸಸ್ ಆಫ್ ಎನ್ಸೈಮ್ಸ್ ನೋಡಿದರೆ, ಕ್ಲಿನಿಕಲ್ ಲ್ಯಾಬೊರೇಟರಿ ಸ್ಟಿಲ್ ಫಿಫರ್ ದ ಇಂಟರ್ನ್ಯಾಷನಲ್ ಯೂನಿಟ್ಸ್. SI ಯೂನಿಟ್ಸ್ ಆ್ಯಂಡ್ ಕೆಟಲ್ ಯೂನಿಟ್ಸ್ ಆರ್ ನಾಟ್ ವೈಡ್ಲಿ ಯೂಸ್ಡ್ ಇನ್ routine laboratories. Units are normally valued must always in mention for comparison. Medical text mainly used enzyme units. ಸೊ ಎನ್ಸೈಮ್ ಯೂನಿಟ್ಸ್ನ ಜಾಸ್ತಿ ಯೂಸ್ ಮಾಡ್ತೀವಿ ಅಂತೇಳಿ. ಇನ್ನು ಡಯಾಗ್ನೋಸ್ಟಿಕ್ ಇಂಪಾರ್ಟೆಂಟ್ ನೋಡೋದಾದರೆ, ALPನ 5 ಮಾರ್ಕ್ಸಿಗೆ ಕೇಳಿದ್ದಾರೆ. ಎಸ್ಟಿಮೇಷನ್ ಆಫ್ ಎನ್ಸೈಮ್ ಆ್ಯಕ್ಟಿವಿಟಿ ಇನ್ ಬಯೋಲಾಜಿಕಲ್ ಫ್ಲೂಯಿಡ್ಸ್, ಪ್ಲಾಸ್ಮಾ ಬಾರ್ ಸೀರಮ್ ಇನ್ ಕ್ಲಿನಿಕಲ್ ಇಂಪಾರ್ಟೆನ್ಸ್. ಸೊ ನಾವು ಸೀರಮ್ ತಗೊಂಡು ಏನಿರುತ್ತೆ ಪೇಷಂಟು, ಅದರಲ್ಲಿ ಕೆಲವೊಂದು ಎನ್ಸೈಮ್ನ ಎಸ್ಟಿಮೇಷನ್ ಮಾಡ್ತೀವಿ. ಗೊತ್ತಿರೋ ಪ್ರಕಾರ ALP, LDH, CKMB ಇವೆಲ್ಲ ಏನಿದ್ದಾವೆ ಕೆಲವೊಂದು ಕಂಡೀಷನ್ಸಲ್ಲಿ, ಅಂದರೆ ಕ್ಲಿನಿಕಲ್ ಕಂಡೀಷನ್ಸಲ್ಲಿ ಜಾಸ್ತಿ ಆಗಿರ್ತವೆ, ಪೀಕಲ್ಲಿರ್ತವೆ. ಅಂಥ ಟೈಮಲ್ಲಿ ಸಿಮ್ಟಮ್ಸ್ ಇದ್ದಾಗ ಟೆಸ್ಟ್ ಮಾಡ್ತೀವಿ. ನಾನ್ ಪ್ಲಾಸ್ಮಾ ಸ್ಪೆಸಿಫಿಕ್ enzymes are especially useful for diagnosis and prognosis of disease.
ಕೆಲವೊಂದು ನಾನ್ ಪ್ಲಾಸ್ಮಾ ಸ್ಪೆಸಿಫಿಕ್ ಎಂಜೈಮ್ಸ್ ಇರ್ತವೆ, ಅವು ಕೆಲವೊಂದು ಡಿಸೀಸ್ನ ಟ್ರೀಟ್ಮೆಂಟ್ ಮಾಡೋದಕ್ಕಿರ್ಬೋದು, ಮತ್ತು ಟ್ರೀಟ್ಮೆಂಟ್ ಹೆಂಗೆ ವರ್ಕ್ ಆಗ್ತಿದೆ ಅಂತ ನೋಡೋದನ್ನ ಪ್ರೋಗ್ನೋಸಿಸ್ ಅಂತೀವಿ. ಪ್ರೋಗ್ನೋಸಿಸ್ ಮಾಡೋದಕ್ಕಿರ್ಬೋದು ಬಳಸ್ತಾರೆ. ನಾರ್ಮಲ್ ಸೀರಮ್ ಎಂಜೈಮ್ ಲೆವೆಲ್ ಇಂಡಿಕೇಟ್ಸ್ ಬ್ಯಾಲೆನ್ಸ್ಡ್ ಬಿಟ್ವೀನ್ ಎಂಜೈಮ್ ಸಿಂಥಸಿಸ್. ಸೊ ನಾರ್ಮಲಾಗಿ ನಮ್ಮ ಬಾಡಿನಲ್ಲಿ ಆಗಿರ್ತಕ್ಕಂಥ ಸಿಂಥಸಿಸ್ಸು ಎಷ್ಟಾಗ್ತಿದೆ ಅಷ್ಟು ಸಿಂಥಸಿಸ್ ಆಗುತ್ತೆ, ಅಷ್ಟು ಮೆಟಬಲಿಸಮ್ಗೆ ಹೆಲ್ಪ್ ಆಗುತ್ತೆ, ಅಷ್ಟು ಬ್ಯಾಲೆನ್ಸ್ಡಾಗಿ ನೆರಳ್ತಿರುತ್ತೆ ಅಂತೇಳಿ ನಾರ್ಮಲ್ ಲೆವೆಲ್ ಕಾನ್ಸಂಟ್ರೇಷನ್ ರಿಲೀಸ್ ಡ್ಯೂರಿಂಗ್ ಅ ನಾರ್ಮಲ್ ಸೆಲ್ಸ್ ಟ್ಯೂಮರ್ಸ್. ಸೊ ಏನಾದರೂ ರಿಲೀಸ್ ಆಗ್ತಿದ್ರೆ ನಾರ್ಮಲಾಗಿ ಸೆಲ್ ಏನು ಟರ್ನ್ ಓವರ್ ಆಗ್ತಿರುತ್ತೆ ಅವಾಗ ಇದೆಲ್ಲ ನಾರ್ಮಲಾಗಿ ನಡೀತಾ ಇರುತ್ತೆ. ಇಫ್ ಇನ್ ಕೇಸ್ ಇನ್ಕ್ರೀಸ್ಡ್ ಎಂಜೈಮ್ ಲೆವೆಲ್ ಇನ್ ಸೀರಮ್ ಮೇ ಬಿ ಡ್ಯೂ ಟು ಸೆಲ್ಯುಲರ್ ಡ್ಯಾಮೇಜ್, ಸೆಲ್ ಡ್ಯಾಮೇಜ್ ಆಗೋದಿರ್ಬೋದು, ಇನ್ಕ್ರೀಸ್ಡ್ ರೇಟ್ ಇನ್ ಸೆಲ್ ಟರ್ನ್ ಓವರ್, ಏನಾದರೂ ಸೆಲ್ಸು ಜಾಸ್ತಿ ಪ್ರೊಡ್ಯೂಸ್ ಆಗ್ತಿದ್ರೆ ಅದಕ್ಕೆ ಟರ್ನ್ ಓವರ್ ಆಗೋದಿರ್ಬೋದು. ಎಕ್ಸಾಂಪಲ್ ಈಗ ಮ್ಯಾಲಿಗ್ನೆನ್ಸಿ, ಏನು ಕ್ಯಾನ್ಸರ್ ಕಂಡೀಷನ್ಸಲ್ಲಿ ಸೆಲ್ಸು ಬೇಗ ರ್ಯಾಪಿಡಾಗಿ ಡೆವಲಪ್ ಆಗ್ತಿರ್ತಾವಲ್ಲ, ಅಂಥ ಕಂಡೀಷನ್ಸಲ್ಲಿ ಇದು ಜಾಸ್ತಿ ಎಂಜೈಮ್ ಸೆಕ್ರೇಷನ್ ಮಾಡುತ್ತೆ. ಸೊ ಅವಾಗ ಗೊತ್ತಾಗುತ್ತೆ ನಾವು ಯಾವ್ದಾದ್ರು ಎಂಜೈಮ್ ಟೆಸ್ಟ್ ಮಾಡಿದಾಗ. ಸೊ ಅವಾಗ ಡಿಸೆಕ್ಷನ್ ಮಾಡಿಬಿಡೋದು. ಆಮೇಲೆ ಟ್ರೀಟ್ಮೆಂಟ್. ಸೆಲ್ ಪಾಲಿಫರೇಷನ್, ಇನ್ಕ್ರೀಸ್ಡ್ ಸಿಂಥಸಿಸ್ ಆಫ್ ಎಂಜೈಮ್ ಜಾಸ್ತಿ ಸಿಂಥಸಿಸ್ ಆಗೋದು. ಸೀರಮ್ ಎಂಜೈಮ್ ಆ್ಯಕ್ಟ್ ಆಸ್ ಎ ಮಾರ್ಕರ್ ಫಾರ್ ಸೆಲ್ಯುಲರ್ ಡ್ಯಾಮೇಜ್. ಎಸ್ಟಿಮೇಷನ್ ಸೀರಮ್ ಎಂಜೈಮ್ ಹೆಲ್ಪ್ ಟು ಡಯಾಗ್ನೋಸಿಸ್ ದ ಡಿಸೀಸ್. ಸೊ ಇಷ್ಟು ಏನಿದೆ ಇಂಟ್ರೊಡಕ್ಷನ್ಗೆ ಆಯಿತು. ನೆಕ್ಸ್ಟು ALP ಎಕ್ಸಾಂಪಲ್ ಅಂತ ಆಗ್ಬಿಟ್ಟು ALPಗೆ ಬರ್ಕೊಂಡ್ರೆ ALP 5 ಮಾರ್ಕ್ಸಿಗೆ ಕ್ವಶನ್ ಕೇಳಿದ್ದಾರೆ. ಆಲ್ಕಲೈನ್ ಫಾಸ್ಫೇಟೇಸ್, ಡಯಾಗ್ನೋಸ್ಟಿಕ್ ಯೂಸಸ್ ಆಫ್ ಆಲ್ಕಲೈನ್ ಫಾಸ್ಫೇಟೇಸ್ ಅಂತೇಳಿ. ಡೆಫಿನೇಷನ್ ನೋಡಿದಾದ್ರೆ ALP ಈಸ್ ಅ ನಾನ್ ಸ್ಪೆಸಿಫಿಕ್ ಎಂಜೈಮ್. ಇಟ್ಸ್ ಹೈಡ್ರೋಲೈಸಿಸ್ ಆಫ್ ಫಾಸ್ಫೇಟ್ ಎಸ್ಟರೇಸ್ ಇನ್ ಆಲ್ಕಲೈನ್. ಸೊ ಇದು ಆಲ್ಕಲೈನ್ ಫಾಸ್ಫೇಟೇಸ್ ಅನ್ನೋದು ಯಾಕಂತಾರೆ ಅಂದರೆ ಇದು ಫಾಸ್ಫೇಟ್ನ ಹೈಡ್ರೋಲೈಸಿಸ್ ಮಾಡುತ್ತೆ ಎಲ್ಲ ಇನ್ ಆಲ್ಕಲೈನ್ ಕಂಡೀಷನಲ್ಲಿ. ಸೊ ಅದಕ್ಕೆ ಇದನ್ನ ಆಲ್ಕಲೈನ್ ಫಾಸ್ಫೇಟೇಸ್ ಅಂತೇಳಿ. ಸೊ ಇದರಲ್ಲಿ ಆಸಿಡ್ ಫಾಸ್ಫೇಟೇಸು ಬರುತ್ತೆ, ಬಟ್ ಅದು ಅಷ್ಟೊಂದು ಡಯಾಗ್ನೋಸ್ಟಿಕ್ಗೆ ಹೆಲ್ಪ್ ಮಾಡಲ್ಲ. ಪ್ರಾಪರ್ಟೀಸ್ ನೋಡೋದಾದರೆ ಆಕ್ಟಿವೇಟೆಡ್ ಬೈ Mg, ಮೆಗ್ನೀಷಿಯಮ್ ಆ್ಯಂಡ್ ಮ್ಯಾಂಗನೀಸ್. ಜಿಂಕ್ ಈಸ್ ಆಲ್ಸೋ ಕಾನ್ಸ್ಟಿಟ್ಯೂಂಟ್ ಆಫ್ ALP, ಅದರಲ್ಲಿ ಜಿಂಕು ಕೂಡ ಇರುತ್ತೆ. ಲೊಕೇಟೆಡ್ ಇನ್ ಸೆಲ್ ಮೆಂಬ್ರೇನ್ ಅಥವಾ ಎಕ್ಟೋ ಎಂಜೈಮ್ ಅಂತಲೂ ಕರೀತಾರೆ, ಸೆಲ್ ಮೆಂಬ್ರೇನಲ್ಲಿರೋದ್ರಿಂದ. ಸೈಟ್ ಆಫ್ ಪ್ರೊಡಕ್ಷನ್ ನೋಡಿದಾರೆ ಲಿವರು ಮತ್ತು ಬೋನ್, ಆಸ್ಟಿಯೋಬ್ಲಾಸ್ಟ್, ಇಂಟೆಸ್ಟೈನು, ಕಿಡ್ನಿ, ಪ್ಲೇಸೆಂಟಾ ಇಷ್ಟು ಕಡೆ ಇರುತ್ತೆ. ನಾರ್ಮಲಾಗಿ ಸೀರಮಲ್ಲಿ ನೋಡೋದಾದ್ರೆ ಎಷ್ಟಿರಬೇಕು ವ್ಯಾಲ್ಯೂಸ್ ಅಂದರೆ 40 to 125 ಯೂನಿಟ್ಸ್ ಪರ್ ಲೀಟರ್ ಅಂತೇಳಿ. ಇನ್ನು ಚಿಲ್ಡ್ರನ್ಸಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಡ್ಯೂ ಟು ಆಸ್ಟಿಯೋಬ್ಲಾಸ್ಟ್. ಯಾಕೆಂದರೆ ಚಿಲ್ಡ್ರನ್ಸಲ್ಲಿ ಬೋನೆಲ್ಲ ಡೆವಲಪಿಂಗ್ ಇದರಲ್ಲಿರುತ್ತೆ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಕ್ಲಿನಿಕಲ್ ಸಿಗ್ನಿಫಿಕೆನ್ಸ್ ನೋಡಿದಾರೆ ಮಾಡ್ರೇಟಾಗಿ 2 to 3%, 3x 3 ಪಟ್ಟು ಇನ್ಕ್ರೀಷನ್ ಆಗೋದು ಯಾವಾಗ ಅಂದರೆ ಹೆಪಟೈಟಿಸು, ಆಲ್ಕೋಹಾಲಿಕ್ ಲಿವರ್ ಡಿಸೀಸು, ಎಪ್ಟೋಸೆಲ್ಯುಲರ್ ಅಥವಾ ಕಾರ್ಸಿನೋಮಾ ಇಂಥ ಇದ್ದಾಗ 2 to 3 ಪಟ್ಟು ಜಾಸ್ತಿ ಆಗುತ್ತೆ. ಬಟ್ ಅದೇ ವೆರಿ ಹೈ ಇನ್ಕ್ರೀಸ್ 10 to 12%. ಎಕ್ಸ್ಟ್ರಾ ಹೆಪ್ಯಾಟಿಕ್ ಅಬ್ಸ್ಟ್ರಕ್ಷನ್ಸ್, ಲಿವರ್ ಆದಮೇಲೆ ಬರ್ತಕ್ಕಂಥ ಲಿವರು ಮತ್ತು ಲಿವರ್ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಏನಾದರೂ ಅಬ್ಸ್ಟ್ರಕ್ಷನ್ ಆಗಿದ್ದು ಮತ್ತು ಗಾಲ್ ಸ್ಟೋನ್ ಆಗಿದ್ದು, ಕಾರ್ಸಿನೋಮಾ ಹೆಡ್ ಇನ್ ಪ್ಯಾಂಕ್ರಿಯಾಸಲ್ಲಿ ಏನಾದರೂ ಕಾರ್ಸಿನೋಮಾ ಆಗಿದ್ದರೆ ಅಂಥ ಟೈಮಲ್ಲಿ ಇದಾಗುತ್ತೆ. ಇಂಟ್ರಾ ಹೆಪ್ಯಾಟಿಕ್ ಕೊಲೆಸ್ಟೇಸಿಸ್ ಆದಾಗಲೂ ವೈರಲ್ ಹೆಪಟೈಟಿಸ್ ಡ್ಯೂ ಟು ಡ್ರಗ್ ಇಂಡ್ಯೂಸ್ಡ್. ಸೊ ಯಾವುದದು ಕ್ಲೋರೋಫ್ರೊಮ್ಯಾಸಿನ್ ಅಂತೇಳಿ. ಇನ್ನು ಬೋನ್ ಡಿಸೀಸಲ್ಲಿ ಎಸ್ಪೆಷಲಿ ಪಜೆಟ್ ಡಿಸೀಸಲ್ಲಿ 10 to 25% ಇನ್ಕ್ರೀಷನ್ ಆಗುತ್ತೆ. 10 to 25 ಪಟ್ಟು ಜಾಸ್ತಿ ಆಗುತ್ತೆ. ರಿಕೆಟ್ಸು, ಆಸ್ಟಿಯೋಮಲೇಸಿಯಾ, ಬೋನ್ ಮೆಟಾಸ್ಟೇಸಿಸ್, ಹೈಪರ್ ಪ್ಯಾರಾಥೈರಾಯ್ಡಿಸಮ್ ಇಂಥ ಕಂಡೀಷನ್ಸಲ್ಲೆಲ್ಲ ಇದು 10 to 25% ಜಾಸ್ತಿ ಆಗುತ್ತೆ. ನೆಕ್ಸ್ಟು ಟ್ಯಾಬ್ಲೆಟ್ ಕಾಲಮ್ ನೋಡ್ಕೊಳ್ಳಿ ಸಿಂಪಲ್ಲಾಗಿ. ಅಲ್ಲಿ ಯಾವ ಎಂಜೈಮ್ ಇರುತ್ತೆ, ಆರ್ಜನ್ ಯಾವುದು ಅಂದರೆ ಯಾವ ಆರ್ಗನಲ್ಲಿ ಪ್ರೆಸೆಂಟ್ ಇರುತ್ತೆ ಸೈಟಲ್ಲಿ, ಅದು ಈ ಸ್ಟೇಬಲ್ ಅಲ್ವೋ ಅದು ಬೇಕಾದ್ರೆ ಬಿಟ್ಟರೆ ಬಿಡಿ. ಸ್ಟೆಬಿಲಿಟಿ ಇರುತ್ತೋ ಇರಲ್ವೋ ಅದು ಬೇಕಾದ್ರೆ ಬಿಟ್ಟರೆ ಬಿಡಿ. ನೆಕ್ಸ್ಟ್ ಇನಿಬಿಟರ್ ನೋಡ್ಕೊಳ್ಳಿ, ಇನಿಬಿಟರ್ ಯಾವುದು. ನೆಕ್ಸ್ಟ್ ಕ್ಲಿನಿಕಲ್ ಸಿಗ್ನಿಫಿಕೆನ್ಸ್. ಇಷ್ಟು ಬರೆದ್ರೆ ಸಾಕು. ಟ್ಯಾಬ್ಲೆಟ್ ಕಾಲಮಲ್ಲಾದರೂ ಬರೀರಿ, ಎಕ್ಸಾಮಲ್ಲಿಲ್ಲ ಲೈನ್ ಬೈ ಲೈನ್ ಆದರೂ ಬರೀರಿ ಹೆಡ್ಡಿಂಗ್ ಹಾಕ್ಕೊಂಡು. ಸೊ ಫಸ್ಟ್ನೇದು ಲಿವರ್ ALP ಲಿವರಲ್ಲಿರುತ್ತೆ. ಸೊ ಆಲ್ಮೋಸ್ಟ್ ಅದೆಲ್ಲಿರುತ್ತೆ ಅಲ್ಲೇ ಇರುತ್ತೆ, ಆರಿಜಿನಲ್ಲೇ ಬರುತ್ತೆ ಲಿವರ್ ALP ಲಿವರು. ಸೊ 50 degree 60 degree ಹೀಟ್ ಲೇಬಲ್. ಸೊ ಇನಿಬಿಟರ್ ಬಂದುಬಿಟ್ಟು ಫಿನೈಲ್ ಅಲನೈನು. ಸೊ ಇದು ಯಾವಾಗ ಇನ್ಕ್ರೀಷನ್ ಆಗುತ್ತೆ ಅಂದರೆ ಅಬ್ಸ್ಟ್ರಕ್ಟಿವ್ ಜಾಂಡಿಸು ಮತ್ತು ಕೋಲಿಸ್ಟೇಸಿಸಲ್ಲಿ ಜಾಸ್ತಿ ಆಗುತ್ತೆ. ಇನ್ನು ಬೋನ್ ALP ನೋಡಿದ್ರೆ ಬೋನಲ್ಲಿರುತ್ತೆ, ಇದು ಹೀಟ್ ಲೇಬಲ್ ಆಗಿರುತ್ತೆ ಮತ್ತು ಪಜೆಟ್ಸು, ರಿಕೆಟ್ಸಿಯಾ ಮತ್ತು ಆಸ್ಟಿಯೋಮಲೇಸಿಯಾದಲ್ಲಿ ಜಾಸ್ತಿ ಆಗುತ್ತೆ. ಇನ್ನು ಪ್ಲೇಸೆಂಟಲ್ ALP ನೋಡೋದಾದರೆ ಈ ಸ್ಟೇಬಲ್ ಆಗಿರುತ್ತೆ. ಸೊ ಇದು ಹೀಟ್ಗೆ ರೆಸಿಸ್ಟ್. ಎಷ್ಟು ಹೀಟ್ ಆದರೆ 65 degree 30 ನಿಮಿಷದವರೆಗೂ ತಡ್ಕೊಳ್ಳೋ ಕೆಪಾಸಿಟಿ ಇದಕ್ಕಿರುತ್ತೆ. ಸೇಮ್ ಅದೇ ಇದು ಇನಿಬಿಟ್ರು.
ನಾರ್ಮಲ್ ಪ್ರೆಗ್ನೆನ್ಸಿ, ಜರ್ಮ್ ಸೆಲ್ ಟ್ಯೂಮರ್ಸ್, ಲಂಗ್ಸು, ಲಿವರ್ ಕ್ಯಾನ್ಸರ್ಸು ಇಂಥ ಕಡೆ ಜಾಸ್ತಿ ಆಗುತ್ತೆ. ಸೊ ನಾರ್ಮಲ್ ಪ್ರೆಗ್ನೆನ್ಸಿನಲ್ಲಿ ಕೂಡ ಜಾಸ್ತಿ ಆಗುತ್ತೆ. ಜರ್ಮ್ ಸೆಲ್ ಟ್ಯೂಮರ್ಸು ಲಂಗ್ಸು ಮತ್ತು ಲಿವರಲ್ಲಿ ಜಾಸ್ತಿ ಆಗುತ್ತೆ. ಇಂಟೆಸ್ಟೈನಲ್ ALP ನೋಡಿದರೆ ಇಂಟೆಸ್ಟೈನಲ್ ಮ್ಯೂಕೋಸದಲ್ಲಿರ್ತದೆ. ಮಾಡ್ರೇಟ್ಲಿ ಹೀಟ್ ಸ್ಟೇಬಲ್, ಸ್ವಲ್ಪ ಹೀಟ್ ಸ್ಟೇಬಲ್ ಆಗಿರ್ತದೆ. ಇಂಟೆಸ್ಟೈನ್ ಡಿಸಾರ್ಡರ್ಸ್ ಲೈಕ್ ಅಲ್ಸರೇಟ್ಸು ಮತ್ತು ಕೋಲೆಸ್ಟೈಟಿಸ್ ಇಂಥ ಕಂಡೀಷನ್ಸಲ್ಲಿ ಜಾಸ್ತಿ ಆಗುತ್ತೆ. ಇನ್ನು ಪ್ರೀ ಬೀಟಾ ALP ಅಂತೇಳಿ, ಇದು ಬೋನಲ್ಲೇ ಇರ್ತದೆ. ಇದು ಹೀಟ್ ಲೇಬಲ್, ಅಂದರೆ ಹೀಟಿಗೆ ಏನು ತಡ್ಕೊಳಲ್ಲ, ಹೊರಟೋಗ್ಬಿಡುತ್ತೆ. ಮಾರ್ಕ್ ಆ್ಯಸ್ ಇನ್ಕ್ರೀಸ್ಡ್ ಇನ್ ಬೋನ್ ಆ್ಯಕ್ಟಿವಿಟಿ, ಬೋನ್ದು ಏನಾದರೂ ಆ್ಯಕ್ಟಿವಿಟಿ ಇದ್ದಾಗ ಇನ್ಕ್ರೀಷನ್ ಆಗುತ್ತೆ. ಇನ್ನು ಲ್ಯೂಕೋಸೈಟ್ ALP, ಸೊ ಯಾವಾಗ ಬ್ಲಡ್ಡಲ್ಲಿ ALP ಜಾಸ್ತಿ ಆಗುತ್ತೆ ಅಂದರೆ ಇಷ್ಟೆಲ್ಲ ಸಿರಮಲ್ಲೇ ನೋಡಿದ್ರೆ ನಾವು ಟೆಸ್ಟ್ ಮಾಡಿ, ಮೀನ್ಸ್ ಲ್ಯೂಕೋಸೈಟ್, ಕೆಲವೊಂದು ಲ್ಯೂಕೋಸೈಟ್ ಕಂಡೀಷನ್ಸಲ್ಲಿ ಜಾಸ್ತಿ ಆಗುತ್ತೆ. ಅಂದರೆ ನ್ಯೂಟ್ರೋಫಿಲಲ್ಲಿ ಎಲ್ಲೊಂದಷ್ಟು ಪ್ರಮಾಣದಲ್ಲಿ ALP ಇರುತ್ತೆ, ಅದು ಹೋಗ ಇನ್ CML ಅಂಡ್ ಲಿಕೋಮಾಯ್ಡ್ ರಿಯಾಕ್ಷನ್ಸ್. CML ಅಂದರೆ ಕ್ರಾನಿಕ್ ಮೈಲಾಯ್ಡ್ ಲುಕಿಮಿಯಾ ಅಂತೇಳಿ. ಸೊ ಇಷ್ಟು ALP ಆಯಿತು. ಏನಾದರೂ 5 ಮಾರ್ಕ್ಸಿಗೆ ಕೇಳಿದ್ರೆ ಅಷ್ಟು ಬರೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಆನ್ ಮಾಡ್ಕೊಳ್ಳಿ. ಏನಾದರೂ ಇದ್ದರೆ ಕೆಳಗಡೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ನ ಡ್ರಾಪ್ ಮಾಡಿ. ಥ್ಯಾಂಕ್ ಯು.